ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರು ಅಂತಾರಲ್ಲ, ಹಂಗಾಗಿದೆ ಕೆಎಂಎಫ್ನ ಕತೆ. ಹಾಗಿದ್ರೆ ಕೊಟ್ಟಿದ್ದೇನು ಕಿತ್ಕೊಂಡದ್ದೇನು ಈ ವರದಿ ನೋಡಿ. ನಂದಿನಿ 50 ml ಹೆಚ್ಚುವರಿ ಹಾಲು ಶೀಘ್ರದಲ್ಲೇ ಕಡಿತ. ಹೊಸ ವರ್ಷಕ್ಕೆ ಹಾಲಿನ ದರ ಏರಿಕೆ ಗ್ರಾಹಕರಿಗೆ ಶಾಕ್. 50 ml ಹಾಲನ್ನ ದಿಢೀರ್ ಹೆಚ್ಚು ಮಾಡಿ ₹2 ಏರಿಕೆ ಮಾಡಿ ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೆಎಂಎಫ್ ಈಗ ಶೀಘ್ರದಲ್ಲೇ ಇದನ್ನ ಕಡಿತ ಮಾಡಿ ಈ ಹಿಂದೆ ಏರಿಕೆ ಮಾಡಿದ್ದ ₹2 ಇಳಿಕೆ ಮಾಡೋದಾಗಿ ಘೋಷಿಸಿದ್ದಾರೆ. ನಾವು 50 ml ವಿಡ್ರಾ ಮಾಡ್ಕೋಬೇಕಂತ ಹೇಳಿ ಇದೀವಿ. ಸೊ ಸಂಕ್ರಾಂತಿ ಆದ್ಮೇಲೆ ಅದನ್ನು ವಿಡ್ರಾ ಮಾಡ್ತೀವಿ. ಈ 50 ml ವಿಡ್ರಾ ಮಾಡೋದು ಕೂಡ ಅವತ್ತೇ ತೀರ್ಮಾನ ಆಗುತ್ತೆ. ನಾವು 50 ml ಹಾಲನ್ನ ಕೊಡ್ತಿರೋದು 50 ml ಕಾಸ್ಟ್ ತಗೊಂಡಿದ್ದೀವಿ ಹೊರತು ನಾವು ಯಾವುದೇ ದರ ಹೆಚ್ಚು ಮಾಡಿಲ್ಲ. ಅದನ್ನು ರೈತರಿಗೆ ಪಾಸ್ ಆನ್ ಮಾಡ್ತಕ್ಕಂಥ ಪ್ರಶ್ನೆ ಬರಲ್ಲ ಅಂತ ಹೇಳಿದ್ದೀನಿ. ನಾವು 50 ml ಹಾಲನ್ನು ಕೊಡ್ತಾ ಇದ್ದೀವಿ, ಆ 50 ml ಕಾಸ್ಟ್ ತೊಗೊಂಡಿದ್ದೀವಿ. ಈಗ ನಾವು 50 ml ವಿಡ್ರಾ ಮಾಡ್ಕೊಂಡ್ರೆ ₹2 ಕಡಿಮೆ ಮಾಡ್ತೀವಿ ಇಷ್ಟೇ. ರೀಸನ್ ಏನಿಲ್ಲ, ಹಾಲು ನಮಗೆ ಜಾಸ್ತಿ ಬರ್ತೈತಲ್ಲ, 1 ಕೋಟಿಗೆ ರೀಚ್ ಆಗಿದ್ವಲ್ಲ. ಸೊ ಹಾಗಾಗಿ 60 ಲಕ್ಷ ಪಾಕೆಟಿಗೆ 50 ml ನಾವು ಎಕ್ಸ್ಟ್ರಾ ಮಾಡಿದರೆ ಸೊ ಹಾಲ್ ಸೇಲ್ಸ್ ಆಗುತ್ತೆ, ಮಾರ್ಕೆಟ್ ಆಗುತ್ತೆ. ಆ ಉದ್ದೇಶದಿಂದ 50 ml ಅನ್ನು ಕೊಟ್ಟು 50 ml ಕಾಸ್ಟ್ ತೊಗೊಂಡು ಅದು ನೋಡಿ 50 mlದು ₹2 15 ಆಗುತ್ತೆ. ನಾವು ಅದನ್ನ ₹2 ತೊಗೊಂಡು 15 ಪೈಸೆ ಕಡಿಮೆ ತೊಗೊಂಡು. ಆದ್ರೆ ಇದರ ಬೆನ್ನಲ್ಲೇ ಹೊಸ ವರ್ಷಕ್ಕೆ ಹಾಲಿನ ದರ ಏರಿಕೆಯ ಬಿಸಿಯ ಮುನ್ಸೂಚನೆಯು ಕೆಎಂಎಫ್ ನೀಡಿದೆ. ನಿನ್ನೆ ಸಭೆ ನಡೆಸಿರುವ ಒಕ್ಕೂಟ ₹5 ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸುವ ಬಗ್ಗೆ ನಿರ್ಧಾರ ಮಾಡಿದ್ದು, ಹೊಸ ವರ್ಷದಲ್ಲಿ ಸಂಕ್ರಾಂತಿಯ ಬಳಿಕ ಸಿಎಂಗೆ ಪ್ರಸ್ತಾವನೆ ಸಲ್ಲಿಸಲಿದ್ದಾರೆ. ಒಂದು 2 ತಿಂಗಳ ಹಿಂದೆ ಸಹಕಾರ ಸಚಿವರು ಮತ್ತೆ ಪಶುಸಂಗೋಪನಾ ಸಚಿವರು ಮತ್ತೆ ಅನೇಕ ಜನ ನಮ್ಮ ಸಹಕಾರಿ ಅನೇಕ ಜನ ಹಿರಿಯರು ಒಂದು ಬೇಡಿಕೆ ಇಟ್ಟಿದ್ರು. ರೈತರು ಕಷ್ಟದಲ್ಲಿದ್ದಾರೆ, ಒಂದು ಮಿನಿಮಮ್ ₹5 ಕೊಡಬೇಕು ಅನ್ನೋದೊಂದು ಬೇಡಿಕೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ರು. ಅದರ ಸಂಬಂಧ ನಿನ್ನೆ ನಮಗೆ ಒಂದು ಸಭೆಯನ್ನ ಮಾಡಿದ್ರು. ಸಂಕ್ರಾಂತಿ ಆದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡ್ತೀವಿ ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ. ಆ ಹೆಚ್ಚುವರಿ ಆಗೋದು ಅದು ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆ ನಡೆಯುವಂತ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಅದು ರೇಟ್ ಹೆಚ್ಚು ಮಾಡೋದು ಬಿಡೋದು ಅವತ್ತು ತೀರ್ಮಾನ ಆಗುತ್ತೆ. ಜನ ಈಗ ₹2 ಹಾಲಿನ ದರ ಇಳಿಕೆ ಆಯ್ತಲ್ಲಪ್ಪ ಅಂತ ನಿರಾಳವಾಗುವ ಟೈಮ್ನಲ್ಲಿ ಮತ್ತೆ ದರ ಏರಿಕೆ ಶಾಕ್ ಕೊಟ್ಟಿದೆ ಕೆಎಂಎಫ್. ಇನ್ನು ದರ ಏರಿಕೆ ದುಡ್ಡು ರೈತರಿಗೆ ಸೇರುತ್ತೆ ಎಂದು ಕೆಎಂಎಫ್ ಸಮರ್ಥನೆಯನ್ನ ನೀಡಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.